ಉಚ್ಚ ನ್ಯಾಯಾಲಯದ ಖ್ಯಾತ ವಕೀಲರು, ನಿಮ್ಮ ಊರಿನವರೇ ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ನಾರಾಯಣ ಸ್ವಾಮಿರವರೇ, ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಸಮುದಾಯದ ಹಿರಿಯ ಮುತ್ಸದ್ದಿಗಳು, ಖ್ಯಾತ ವಕೀಲರು ಆದಂತ ಸನ್ಮಾನ್ಯ ಶ್ರೀ ಕೆ.ವಿ. ಶಂಕರಪ್ಪನವರೇ, ಇನ್ನೋರ್ವ ಖ್ಯಾತ ವಕೀಲರು ಅಂತ ವೆಂಕಟರೆಡ್ಡಿರವರೇ, ಬಹಳಷ್ಟು ಜನ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಜಸ್ಟಿಸ್ ಗೋಪಾಲ್ ಗೌಡರ ಆತ್ಮೀಯರಾದಂಥ ಸನ್ಮಾನ್ಯ ಪಿಳ್ಳಪ್ಪನವರೇ, ಖ್ಯಾತ ಉದ್ಯಮಿಗಳಾದಂಥ ರಾಮಾಂಜನೇಯರವರೇ ಮತ್ತು ಈ ಊರಿನ ಎಲ್ಲ ಕಿರಿಯ ಮುಖಂಡರೇ, ಶ್ರದ್ಧೆ ತಾಯಂದರೆ, ಆಸ್ತಿಕ ಮಹಾಶಯ, ಈಗಾಗಲೇ ಬಹಳ ತಡ ಆಗಿದೆ. ನಾವೇ ಬಹಳ ತಡವಾಗಿ ಬಂದಿದ್ದೀವಿ. ನಾನು ವಕೀಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಒಂದು 12:30 1 ಗಂಟೆ ಒಳಗೆ ನಾನು ಬರ್ತೀನಿ ಅಂತ. ಮತ್ತೆ ಅರ್ಧ ಗಂಟೆ ಲೇಟ್ ಆಯಿತು. ಆದರೂ ಕೂಡ ತಡವಾಗಿ ಬಂದರೂ ಕೂಡ ನಮ್ಮ ತಾಯಂದರು ಮತ್ತು ತಾವೆಲ್ಲರೂ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ದೇವರ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಬಹಳ ಸಂತೋಷದ ವಿಷಯ. ಲೇಟ್ ಆಗಾದರೂ ಕೂಡ ನಾನು ವಕೀಲರಿಗೆ ಹೇಳ್ತಾ ಇದ್ದೆ, ಇದೇನು ನೀವು ಒಳ್ಳೆ ಹೈಟೆಕ್ ದೇವಸ್ಥಾನ ಮಾಡಿಬಿಟ್ಟಿದ್ದೀರಾ, ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದಿರಲ್ಲ ಹಾಗೆ ಅಂತ. ನಿಮ್ಮೆಲ್ಲರ ಸಹಕಾರದಿಂದ ಅವರು ಎಲ್ಲರನ್ನು ಕೂಡ ಜೊತೆಗೆ ಇಟ್ಕೊಂಡು ಇವತ್ತು ಒಂದು ಸುಸಜ್ಜಿತವಾದ ದೇವಾಲಯವನ್ನು ಕಟ್ಟುವಂತ, ಅದನ್ನು ಪೂರ್ಣಗೊಳಿಸುವಂತ ಒಂದು ದೇವಸ್ಥಾನ. ಹಾಗೆ ಅಂತ ಹೇಳಿದ್ರೆ ಗರ್ಭಗುಡಿ ಇರಬೇಕು, ಮುಖಮಂಟಪ ಇರಬೇಕು, ಪ್ರಾಂಗಣ ಇರಬೇಕು, ಹೊರಾಂಗಣ ಇರಬೇಕು, ಮತ್ತೆ ಧ್ವಜಸ್ತಂಭ ಇರಬೇಕು, ರಾಜಗೋಪುರ, ವಿಮಾನ ಗೋಪುರ ಮತ್ತು ಸುತ್ತ ಒಂದು ರಕ್ಷಣಾ ಗೋಡೆ ಇರಬೇಕು. ಇವೆಲ್ಲವೂ ಇದ್ರೆ ಒಂದು ದೇವಸ್ಥಾನಕ್ಕೆ ಪೂರ್ಣತೆ ಅನ್ನುವಂಥದ್ದು ಬರ್ತದೆ. ನಿಮ್ಮ ದೇವಸ್ಥಾನಕ್ಕೆ ಆ ಪೂರ್ಣತೆ ಇದೆ ಹಾಗೆ ಅಂತೇಳಿ ನಾನು ಭಾವಿಸ್ತೇನೆ. ರಾಜಗೋಪುರ ಆಗಲಿಲ್ಲ, ದೇವರಿಚ್ಛೆ ಇದೆ, ಅದು ಕೂಡ ಭಗವಂತ ಮಾಡಿಸ್ಕೊಳ್ತಾನೆ. ಅಷ್ಟರ ಮಟ್ಟಿಗೆ ಒಂದು ದೇವಸ್ಥಾನದ ಪೂರ್ಣತೆಗೆ ಏನೇನು ಬೇಕು ಅದೆಲ್ಲವನ್ನು ಕೂಡ ನೀವೆಲ್ಲರೂ ಸೇರಿ ಮಾಡಿಕೊಂಡಿದ್ದೀರಿ. ಪೃಥ್ವಿಕರೆಲ್ಲ ಹೇಳ್ತಾ ಇದ್ರು, ಎಲ್ಲ ತಿರುಪತಿಯಿಂದಲೇ ಬಂದಿರತಕ್ಕಂಥವ್ರು, ಅವ್ರಿಗೂ ಈ ಊರಿಗೂ ಅವಿನಾಭಾವ ಸಂಬಂಧ. ನಾನು ಈ ದೇವರು ಹೊಸದು ಹಳೇದು, ಹಳೆ ಮೂರ್ತಿಗಳನ್ನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಹಾಗೆ ಅಂತೇಳಿ ಡಾಕ್ಟರ್ ನಾರಾಯಣ ಸ್ವಾಮಿರವರನ್ನ ಕೇಳಿದಾಗ ಅವರು ಹೇಳಿದ್ರು, ಇಲ್ಲ, ಇದು ತಮಿಳುನಾಡಿನಲ್ಲಿ ಚೆನ್ನೈಯಿಂದ ಮುಂದೆ ಇರುವಂತ ಒಂದು ಹಳ್ಳಿಯಲ್ಲಿ ರೈತ ಉಳುವಾಗಿ ಸಿಕ್ಕಂತ ಮೂರ್ತಿಗಳಿವು, ನಾವು ನಿಮ್ಮ ಊರಿಗೆ ಕೊಡ್ತೀವಿ, ನೀವು ಇದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಹಾಗೆ ಅಂತೇಳಿ ಹೇಳಿದ ಮೇರೆಗೆ ನಾವು ಆ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಇಲ್ಲಿ ತಂದು ಇವತ್ತು ಪ್ರತಿಷ್ಠಾಪನೆಗೊಳಿಸುವಂತ ಕೆಲಸ ಮಾಡಿದ್ದೇನೆ. ಎಲ್ಲಿ ತಮಿಳುನಾಡು, ಎಲ್ಲಿ ದುಗ್ಗಸಂದ್ರ, ವೆಲೂರು ಋಣಾನುಬಂಧ, ವರದರಾಜ ಸ್ವಾಮಿ, ಭೂಮಿಲ್ ಸಿಕ್ಕು,
ಇಲ್ಲಿಗೆ ಬಂದು ನೆಲೆಸಬೇಕು ಹಾಗೆ ಅಂತ ಹೇಳಿದ್ರೆ ನೀವೆಷ್ಟು ಪುಣ್ಯವಂತರು, ಭಾಗ್ಯವಂತರು. ಅದಕ್ಕಾಗಿಯೇ ಈ ದೇವಸ್ಥಾನ ಸ್ವಲ್ಪ ತಡ ಆಯ್ತೇನೋ. ಅದನ್ನ ತಂದು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ ಮೂರ್ತಿಗಳಿಗೆ? 7-8 ವರ್ಷಗಳಿಂದ ಕೂಡ ಆ ಮೂರ್ತಿಗಳಿಗೆ ಪೂಜೆ ಮಾಡುವಂತ ಕೆಲಸ. ತಿರುಪತಿಯಿಂದ ಪ್ರತಿ ವಾರ ಬಂದು ಇಲ್ಲಿ ಭಗವಂತನ ಸೇವೆ ಮಾಡುವಂತ ಋತ್ವಿಕರನ್ನು ಕಂಡು ಬಹಳ ಸಂತೋಷ ಆಯಿತು. ನೀನು ಯಾವುದು ಶಾಶ್ವತ ಅಲ್ಲ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ನಮ್ಮ ಕೆಲಸ ಮುಗಿದ ಮೇಲೆ ನಾವು ಹೋಗ್ತಾ ಇರೋದು. ರಾಷ್ಟ್ರಪತಿ ಆದರೂ ಅಷ್ಟೇ, ಸ್ವಾಮಿಗಳಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಆದರೆ ಈ ಎರಡು ಖಚಿತಗಳ ಮಧ್ಯೆ ಇರುವಂತ ಈ ಬದುಕು, ಇದು ಭಗವಂತ ಕೊಟ್ಟಂತ ಭಿಕ್ಷೆ. ನಾವು 64 ಲಕ್ಷ ಜೀವರಾಶಿಗಳಂತ ಅವಾಗ ಹೇಳೋದು, ಈಗ ಇನ್ನೂ ಜಾಸ್ತಿ ಆಗಿದೆ, ಆವಿಷ್ಕಾರಗಳು ಜಾಸ್ತಿ ಆಗಿದ್ದಾವೆ. ಅಷ್ಟೆಲ್ಲ ಜೀವರಾಶಿಗಳಲ್ಲಿ ನಾವು ಜನ್ಮ ತಾಳಿ ಕೊನೆ ಭಗವಂತನ ಹತ್ರ ಪರಿಪರಿಯಾಗಿ ಬೇಡಿಕೊಂಡ ಮೇರೆಗೆ ಭಗವಂತ ಈ ಜನ್ಮವನ್ನು ನಮಗೆ ಕರುಣಿಸಿರೋದು. ನಾವು ಅವನಿಗೇನು ಮಾತು ಕೊಟ್ಟು ಬಂದಿದ್ದೇವೆ ಹಾಗೆ ಅಂತೇಳಿ ನಮ್ಮ ಇಚ್ಛಾಪೂರ್ವಕವಾಗಿ ನಿನ್ನನ್ನು ನೆನೆದು ಧ್ಯಾನಿಸಿ ಪೂಜಿಸಿ ಭಜಿಸಿ ಪಠಿಸಿ ನಮ್ಮ ಇಚ್ಛೆ ಮೂಲಕ ನಿಮ್ಮನ್ನು ಹೊಂದುತ್ತೇವೆ ಅಂತ, ಭಗವಂತನನ್ನೇ ಹೊಂದುತ್ತೇವೆ. ಪ್ರತಿ ಮನುಷ್ಯನ ಜೀವನದ ಪರಮೋಚ್ಚ ಗುರಿ ಯಾವುದಾಗಬೇಕು ಹಾಗೆ ಅಂತ ಹೇಳಿದ್ರೆ ಭಗವಂತನನ್ನೇ ಸೇರುವುದಾಗಬೇಕು, ಭಗವಂತನನ್ನು ಹೊಂದುವುದಾಗಬೇಕು. ಭಗವಂತನಿಗೆ ನಾವು ಮಾತು ಕೊಟ್ಟಿರೋದು, ಅದು ಕೊಟ್ಟು ನಾವು ಭಗವಂತನ ಹತ್ರ ಅತ್ಯಂತ ಶ್ರೇಷ್ಠವಾದ ಜನ್ಮ ಕೊಡುವಂತ ಕೇಳಿ ಮಾನವ ಜನ್ಮವನ್ನು ಪಡೆದಿದ್ದೇವೆ. ಮತ್ತೆ ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಭಗವಂತನಿಗೆ ಮೋಸ ಮಾಡ್ತಾ ಇದ್ದೇವೆ. ಭಗವಂತನನ್ನ ಧ್ಯಾನಿಸೋದು, ಪೂಜಿಸೋದು, ಭಜಿಸೋದು ಬಿಟ್ಟು ಇನ್ನೆಲ್ಲವನ್ನು ಮಾಡ್ತಾ ಇದ್ದೀವಿ. ಆದ್ರಿಂದ ಭಗವಂತ ಅವಾಗ ನೆನಪು ಮಾಡ್ತಾನೆ, ನಾನು ಒಬ್ಬ ಇದ್ದೀನಿ, ನನ್ನೇ ಸೇರ್ತಿ ಅಂತ ಬಂದು ಈಗ ನನ್ನ ಮರೆತು ಬಿಟ್ಟಿದ್ದೀವಿ. ಆಗ ಕೆಲವು 1000 ವರ್ಷಗಳಿಂದ ನೆನಪಾದಂಥ ದೇವರು ನಮಗೆ, ನಾವು ಪ್ರಕೃತಿನೇ ದೇವರು ಅನ್ನೋದು. ರೈತಾಪಿ ವರ್ಗದವರು ನಮಗೆ ಭೂಮಿ ದೇವರು, ಪಂಚಭೂತಗಳಲ್ಲಿ ದೇವರನ್ನು ಕಾಣುವಂಥವ್ರು. ಎಲ್ಲೆಲ್ಲೂ ಭಗವಂತನ ಸಾನ್ನಿಧ್ಯ ಇದೆ, ಅಂಶ ಇದೆ, ಅಸ್ತಿತ್ವ ಇದೆ ಹಾಗೆ ಅಂತೇಳಿ ನಂಬುವಂಥದ್ದು. ಇನ್ನು ಕೆಲವೇ 30-40 ವರ್ಷಗಳಿಂದ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಏನು ಜನ ಬಹಳ ಅಪೇಕ್ಷಿಸುತ್ತಿರಲಿಲ್ಲ. ಎಲ್ಲ ಕಡೆ ದೇವರಿದ್ದಾನೆ ಅನ್ನುವಂಥ ಭಾವನೆ ಇತ್ತು. ಯಾಕೆಂದ್ರೆ ಅವ್ರ ಮೇಲೆ ಅವರಿಗೆ ವಿಶ್ವಾಸ ಇತ್ತು, ಕಾಯಕದ ಬಗ್ಗೆ ನಂಬಿಕೆ ಇತ್ತು. ಈಗ ಅವೆಲ್ಲವೂ ಹೋದವು. ಅದರಿಂದ ಈಗ ಭಯ ಶುರುವಾಗಿದೆ, ಭಯದಿಂದ ಭಕ್ತಿ ಶುರುವಾಗಿದೆ. ಪ್ರೀತಿಯಿಂದ ಭಕ್ತಿ ಉಂಟಾಗಬೇಕು. ಭಯದಿಂದ ಉಂಟಾದಂತ ಭಕ್ತಿ ಶಾಶ್ವತವಲ್ಲ. ಅದು ಯಾವ ವರವನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಭಗವಂತನನ್ನ ನಿರ್ವಂಚನೆಯಿಂದ ಪೂಜಿಸಿದ್ರೆ, ನಿರ್ವಂಚನೆಯಿಂದ ಭಜಿಸಿದ್ರೆ ಅವನು ಕೂಡ ನಿಮ್ಮನ್ನ ಬಾಚಿ ತರ್ಕೊಳ್ತಾನೆ. ಶ್ರೀಕೃಷ್ಣ ಅದನ್ನೇ ಪದೇ ಪದೇ ಒತ್ತಿ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ನೀನು ಯಾಕೆ ಚಿಂತನೆ ಮಾಡ್ತೀಯ, ಇಷ್ಟೆಲ್ಲ ಯುದ್ಧ ಆಗ್ತಾ ಇದೆ ನನ್ನಿಂದ ಅಂತ ಯಾಕೆ ನೀನು ಯೋಚನೆ ಮಾಡ್ತಾ ಇದ್ದೀಯ? ನಿನ್ನ ಕರ್ತವ್ಯ ಅಷ್ಟೇ ನೀನು ಮಾಡು, ಉಳಿದಿದ್ದನ್ನು ನನಗೆ ಬಿಡು, ನಾನು ನೋಡ್ಕೊಳ್ತೇನೆ. ಕರ್ತವ್ಯ ವಿಮುಖನಾಗ್ಬೇಡ, ಕೆಟ್ಟದ್ದು ತೊಲಗಬೇಕು, ಒಳ್ಳೆಯವರು ಮತ್ತು ಒಳ್ಳೆಯದು ಉಳಿಬೇಕು. ಹಾಗಾಗಿ ನಿನ್ನ ಕೆಲಸ ನೀನು ಮಾಡು.
ಯುದ್ಧ ಮಾಡೋದಷ್ಟೇ ನಿನ್ನ ಕೆಲಸ. ಎದುರಿಗೆ ತಾತ ಇದ್ದಾನೋ, ಗುರು ಇದ್ದಾನೋ, ತಮ್ಮ ಇದ್ದಾನೋ, ಅಣ್ಣ ಇದ್ದಾನೋ, ಯಾರಿದ್ದಾರೆ ಅದನ್ನ ಯಾಕೆ ನೋಡ್ತಾ ಇದ್ದಿಲ್ಲ? ಹಾಗೆ ಅವರು ಮುಂದುವರೆದು ಹೇಳ್ತಾನೆ, ಕರ್ಮಣ್ಯ ವಾದಿಕಾರಸ್ತೆ ಮಾ ಪರೇಶ್ವರ. ನಿನ್ನ ಕರ್ಮವನ್ನ, ನಿನ್ನ ಕೆಲಸವನ್ನ ನೀನು ಪ್ರಾಮಾಣಿಕವಾಗಿ ಮಾಡಿದ್ದೆ ಆದರೆ ನೀನು ಏನು ಫಲವನ್ನು ಅಪೇಕ್ಷೆ ಪಡ್ತೀಯ ಅದಕ್ಕಿಂತ 100 ಪಟ್ಟು ಹೆಚ್ಚಿನ ಫಲವನ್ನು ನಾನು ದಯಪಾಲಿಸ್ತೇನೆ. ನಿನ್ನ ಬಗ್ಗೆನೇ ನಿನಗೆ ನಂಬಿಕೆ ಇಲ್ಲ, ನಿನ್ನೊಳಗೆ ನಿಷ್ಠೆ ಇಲ್ಲ, ನೀನು ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ದೇವಾಲಯಗಳನ್ನು ಕಟ್ಟೋದು ಕೂಡ ಅದು ವ್ಯರ್ಥ. ನಾನು ಗಮನಿಸ್ತಾ ಇದ್ದೆ, ಕಳೆದ 8 ವರ್ಷಗಳ ಹಿಂದೆ ತಿರುಪತಿ ತಿಮ್ಮಪ್ಪನಿಗೆ ವಜ್ರ ಖಚಿತವಾದಂಥ ಕಿರೀಟವನ್ನ ಅವತ್ತಿನ ಕಾಲಕ್ಕೆ ಒಂದು 54-64 ಕೋಟಿ ಇರಬೇಕದು ತಗೊಂಡೋಗಿ ಅರ್ಪಣೆ ಮಾಡಿದೆ. ನಾನು ಅಂದ್ಕೊಂಡು ಎಷ್ಟು ಕೋಟಿ ಪುಣ್ಯ ಬಂದಿರಬೇಕು. ಅದಾಗಿ ಕೆಲವೇ ತಿಂಗಳಲ್ಲಿ ಜೈಲಿಗೆ ಹೋದ 4-5 ವರ್ಷವರೆಗೆ ಬರಲಿಲ್ಲ. ಮತ್ತೆ ನೀವು ಕೊಟ್ಟಂತ ದಾನದ ಪುಣ್ಯ ಎಲ್ಲಿ ಹೋಯ್ತು? ಹಾಗೆ ಭಗವಂತ ಹೇಳ್ತಾನೆ, ನಿನ್ನ ಭಕ್ತಿ ನಿಜ ಭಕ್ತಿ ಆಗಬೇಕು. ಎಲ್ಲರಲ್ಲೂ ನನ್ನನ್ನೇ ನೋಡಿ ನಾನೇ ಅವನಲ್ಲಿ ಇದ್ದೀನಿ ಅನ್ನುವಂಥ ಭಾವನೆಯನ್ನು ನೀನು ಹೊಂದಿ ನೀನು ನನಗೆ ಪೂಜಿಸಿದ್ರೆ ಆ ಪೂಜೆ ನಿನಗೆ ಸರಿತದೆ. ಹಾಗಾಗಿ ನಮಗೆ ಭಗವಂತನ ಬಗ್ಗೆ ಒಳಗೆ ಪ್ರೀತಿ ಹುಟ್ಟಬೇಕು. ಆ ಪ್ರೀತಿ ನೆಮ್ಮದಿಯಾಗಿ, ಆ ಪ್ರೀತಿ ಆರೋಗ್ಯವಾಗಿ ನಮ್ಮನ್ನು ಕಾಪಾಡುತ್ತದೆ. ಮತ್ತು ಯಾರು ಬಹಳ ದೊಡ್ಡ ಶ್ರೀಮಂತರು ಅಂತ ಹೇಳಿದ್ರೆ ದುಡ್ಡಿರೋರು ಹಾಗೆ ನೀವು ಅಂದ್ಕೊಂಡ್ರೆ ಅಲ್ಲ. ಯಾರಿಗೆ ಬಹಳ ನೆಮ್ಮದಿ ಇರುತ್ತೆ, ಆರೋಗ್ಯ ಇರುತ್ತೆ, ಅವರು ಜಗತ್ತಿನ ಶ್ರೀಮಂತರು. ನೆಮ್ಮದಿ ಆರೋಗ್ಯ ಅಂಗಡಿಲಿ ಸಿಗುವಂಥ ವಸ್ತು ಅಲ್ಲ, ನಾವು ಸಂಪಾದನೆ ಮಾಡುವಂಥ ಕ್ರಿಯೆ. ಅದು ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲಿದ್ರೆ ಮಾತ್ರ ಸಾಧ್ಯವಾಗ್ತದೆ. ಹಾಗಾಗಿ ಅಂಥ ನೆಮ್ಮದಿ, ಅಂಥ ಆರೋಗ್ಯ, ಆ ಸಂತೃಪ್ತಿ ನಮಗೆ ಬರಬೇಕು. ಹಾಗೆ ಅಂತ ಹೇಳಿದ್ರೆ ನಾವು ಭಗವಂತನ ಕಡೆ ಮುಖ ಮಾಡಬೇಕು. ನೀವು ಗಣೇಶನ ದೇವಸ್ಥಾನಕ್ಕೆ ಹೋದ್ರೆ ಇಲ್ಲಿ ಗಣೇಶನ ವಾಹನ, ಅದು ಗಣೇಶನನ್ನೇ ನೋಡ್ತಾ ಇದೆ. ಅದರಿಂದ ಅದಕ್ಕೂ ಪೂಜೆ ಮಾಡ್ತೀವಿ, ಗಣೇಶನಿಗೆ ಪೂಜೆ ಮಾಡುತ್ತೇವೆ. ಯಾಕಂದ್ರೆ ಇಲಿ ಸಂಸ್ಕಾರವನ್ನು ಹೊಂದಿದೆ ಅಂತೇಳಿ ಗಣೇಶನ ಮುಂದಿರುವಂತೆ ಇಲಿಗೆ ಪೂಜೆ ಮಾಡುತ್ತೇವೆ. ನಿಮ್ಮ ಮನೆಯೊಳಗೆ ಇಲಿ ಸಿಕ್ಕರೆ ನೀವು ಯಾವ ಪೂಜೆ ಮಾಡ್ತೀರಿ? ಹಾಗೆ ಶನೇಶ್ವರನ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಕಾಗೆ ಶನೇಶ್ವರನ ವಾಹನ, ಅದಕ್ಕೂ ಪೂಜೆ, ಅದಕ್ಕೂ ನೈವೇದ್ಯ. ಯಾಕೆ? ಕಾಗೆ ಸಂಸ್ಕಾರ ಬಂದಿದೆ, ಭಗವಂತನನ್ನೇ ನೋಡ್ತಾ ಇದೆ, ಭಗವಂತನ ಸೇವೆಯನ್ನು ಮಾಡ್ತಾ ಇದೆ. ಅದೇ ಕಾಗೆ ನಿಮ್ಮ ಮನೆ ಒಳಗೆ ಬಂದ್ರೆ ಏನ್ ಮಾಡ್ತೀರಿ? ಪುರೋಹಿತರ ಹತ್ರ ಓಡೋಗ್ತೀವಿ, ಏನ್ ಮಾಡಬೇಕು? ಅವ್ರು ಮನೆ ಬಿಟ್ಬಿಡು ಅಂದ್ರೆ ಮನೆ ಬಿಡ್ತೀರಿ ಒಂದು 6 ತಿಂಗಳು. ಯಾವುದೇ ದೇವರ ಹತ್ರ ಹೋದ್ರು ಕೂಡ ಅದಕ್ಕೊಂದು ವಾಹನ. ಶಿವನ ಹತ್ರ ಹೋದ್ರೆ ಬಸವಣ್ಣ ಇದ್ದಾನೆ, ಬಸವಣ್ಣನ ಕಿವಿಯಲ್ಲಿ ನಮ್ಮ ನೋವುಗಳನ್ನ ಹೇಳ್ಕೊಂಡು ನಮ್ಮ ಪ್ರಾರ್ಥನೆಯನ್ನು ಹೇಳಿದ್ರೆ ಶಿವನಿಗೆ ಬಹಳ ಬೇಗ ಬರುತ್ತೆ. ಆ ಬಸವಣ್ಣ ಬಂದು ನಮ್ಮ ಹೊಲ ಮೇದ್ರೆ ಏನ್ ಮಾಡ್ತಾರೆ? ಬೇರೆದೇ ಪೂಜೆ ಮಾಡ್ತಾರೆ. ಇವೆಲ್ಲ ಸಂಸ್ಕಾರದ ಕೊರತೆ. ನಾವು ಸಂಸ್ಕಾರದಿಂದ ಭಗವಂತನನ್ನು ಪೂಜೆ ಮಾಡಿದ್ರೆ, ಭಗವಂತನನ್ನು ಪ್ರೀತಿ ಮಾಡಿದ್ರೆ
ಭಗವಂತ ನಮಗೆ ಸನ್ಮಾರ್ಗವನ್ನು ಕೊಡ್ತಾನೆ. ಅದು ನಮಗೆ ನೆಮ್ಮದಿಯನ್ನು ಕೊಡುತ್ತದೆ, ಆರೋಗ್ಯವಂತ ಬದುಕನ್ನು ಕರುಣಿಸುತ್ತದೆ. ಹಾಗಾಗಿ ಕೃಷ್ಣ ಹೇಳಿದ್ದು, ಇನ್ಯಾಕೆ ಚಿಂತೆ ಮಾಡ್ತೀಯಾ? ಚಿಂತೆ ಬಿಟ್ಟು ನಿನ್ನ ಕೆಲಸವನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು. ಹಾಗೆ ಮಾಡಿದ್ದೆ ಆದ್ರೆ ನಿನ್ನ ಯೋಗಕ್ಷೇಮವನ್ನ ಸ್ವತಃ ನಾನೇ ನೋಡಿಕೊಳ್ತೇನೆ. ಭಗವಂತನೇ ನೋಡ್ತೇನೆ. ಭಗವಂತ ನಮ್ಮ ಯೋಗಕ್ಷೇಮವನ್ನ ನೋಡಿಕೊಳ್ಳುವಂತ ರೀತಿಯ ಬದುಕು ನಮ್ಮೆಲ್ಲರದು ಆಗಬೇಕು. ಅದು ನಿಜವಾದ ಜೀವನ. ನಾವು ಕೂಡ ಭಗವಂತನ ಕಡೆ ಮುಖ ಮಾಡಿದ್ರೆ ಆಗ ವರದರಾಜ ಸ್ವಾಮಿ ನಮ್ಮ ಕಡೆ ಕೃಪಾ ದೃಷ್ಟಿಯನ್ನು ಬೀರ್ತಾನೆ. ನಾವು ದೊಡ್ಡ ದೊಡ್ಡ ದೇವಾಲಯಗಳನ್ನು ಸಂಪನ್ಮೂಲ ಬಹಳ ಸುಲಭ. ಎಂಥ ದೇವಸ್ಥಾನಗಳನ್ನಾದ್ರೂ ಕೂಡ ಕೆಲವು ತಿಂಗಳಲ್ಲಿ ಕಟ್ಟಿಬಿಡ್ತಾರೆ. ಅದು ದೊಡ್ಡ ವಿಷಯ ಅಲ್ಲ. ಭಗವಂತ ನಮ್ಮ ಕಡೆ ಮುಖ ಮಾಡುವಂತ ರೀತಿ ಬದುಕುವಂಥದ್ದು ಬಹಳ ದೊಡ್ಡ ವಿಷಯ. ಹಾಗಾಗಿ ಇವತ್ತು ನಾರಾಯಣ ಸ್ವಾಮಿರವರು ಮತ್ತು ಈ ಊರಿನ ಎಲ್ಲ ಯುವಕರು, ಮುಖಂಡರು ಎಲ್ಲರೂ ಸೇರಿ ಬಹಳ ತಡ ಆದರೂ ಕೂಡ ವರದರಾಜ ಸ್ವಾಮಿ, ಬೃಂದಾವನ ವರದರಾಜ ಸ್ವಾಮಿ, ಬೃಂದಾವನ ಅಂತ ಯಾಕೆ ಹೆಸರು ಅಂತ ಗೊತ್ತಿದ್ರೆ, ಓಹೋ ಈ ಊರಿಗೆ ಬಹಳ ದೊಡ್ಡ ಇತಿಹಾಸ ಇದೆ. ಈ ಭಾಗನೇ ಒಂಥರ ಆಧ್ಯಾತ್ಮದ ನಾಡು. ಇಲ್ಲಿ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಡುವಂತ ಮುಗ್ಧ ಜನಗಳನ್ನ ಯಾವಾಗಲೂ ನೋಡ್ತೇವೆ. ಹಿಂದೆ ಋಷಿಗಳು ಆ ಸ್ಥಳದಲ್ಲಿ ಅನುಷ್ಠಾನ ಮಾಡಿ ತಪಸ್ಸನ್ನು ಮಾಡಿ ಅನುಷ್ಠಾನ ಮಾಡಿ ತಪಸ್ಸನ್ನ ಮಾಡಿ ಅಲ್ಲೇ ಐಕ್ಯರಾಗಿದ್ದರಿಂದ ಅವರ ಮೇಲೆ ಭಗವಂತ ನಿರ್ಭಯವಾಗಿ ಅಂತ ಹೇಳಿ ಅವರ ಬೃಂದಾವನದ ಮೇಲೇನೆ ವರದರಾಜ ಸ್ವಾಮಿ ನೆಲೆಸಿರೋದ್ರಿಂದ ಇದು ವಿಶೇಷ. ಬೃಂದಾವನ ವರದರಾಜ ಸ್ವಾಮಿ ಎಷ್ಟು ವಿಶೇಷ, ಎಷ್ಟು ಪುಣ್ಯವಂತರು ನೀವೆಲ್ಲ. ನಾವೇನ್ ಮಾಡಬೇಕಾದ್ರೂ ಕೂಡ ಗುರುವಿನ ಮೂಲಕ ಹೋಗಬೇಕು. ಗುರು ಹಾಗೆ ಅಂತ ಹೇಳಿದ್ರೆ ತಾಯಿ ಅಂತ. ಅಸ್ವಚ್ಛ ಆಗಿರುವಂತ ಗಲೀಜಾಗಿರುವಂತ ಮಗುವನ್ನ ಕರೆದು ಸ್ವಚ್ಛ ಮಾಡಿ ದೇವರು ಅಂತ ಹೇಳಿದ್ರೆ ತಂದೆ. ನಾವು ನೇರವಾಗಿ ಭಗವಂತನ ಹತ್ರ ಹೋಗ್ಬೇಕು ಅಂದ್ರೆ ಭಗವಂತ ರಿಜೆಕ್ಟ್ ಮಾಡ್ತಾನೆ. ಸ್ವಚ್ಛ ಆಗ್ಬಾ ಹೋಗು. ಸ್ವಚ್ಛ ಮಾಡೋರು ಯಾರು ಹಾಗೆ ಅಂತ ಹೇಳಿದ್ರೆ ಗುರುಗಳು. ಹಾಗೆ ಗಲೀಜಾಗಿರುವಂತ ಮಗುವನ್ನ ಸ್ವಚ್ಛ ಮಾಡಿ ಸ್ನಾನ ಮಾಡಿಸಿ ಅದಕ್ಕೆ ಪೌಡರ್ ಹಾಕಿ ದೃಷ್ಟಿ ಬಟ್ಟು ಇಟ್ಟರೆ ಆಗ ಭಗವಂತ ಬಾಚಿ ತಪ್ಪಿಕೊಳ್ತಾನೆ ಬಾಯಿಗೆ. ಅದು ಗುರುವಿನ ಕೆಲಸ, ನಮ್ಮನ್ನು ಸ್ವಚ್ಛ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಊರಿಗೆ ತಪಸ್ಸುಗಳ ಆಶೀರ್ವಾದ ಇದೆ. ಅವರ ಕರುಣೆಯಿಂದ ವರದರಾಜ ಸ್ವಾಮಿ ಬಂದು ಇಲ್ಲಿ ನೆಲೆಸಿದ. ತಿರುಪತಿಯಲ್ಲೇ ಬಂದು ಇಲ್ಲಿ ಪೂಜೆ ಮಾಡುವಂಥದ್ದು. ಕಳೆದ 3 ದಿವಸಗಳಿಂದ ಸತತವಾಗಿ ಹೋಮ ಹವನಗಳನ್ನು ಅವರೆಲ್ಲರೂ ಕೂಡ ತಿಳಿತು ಬಹಳ ಅನುಭವಶಾಲಿಗಳು ನಡೆಸಿದ್ದಾರೆ. ಹಾಗಾಗಿ ನಾವು ದೇವಸ್ಥಾನಗಳನ್ನು ಕಟ್ಟುವಂಥದ್ದು ಒಂದು ಬಹುಮುಖ್ಯ ಭಾಗ. ಆದರೆ ದೇವರನ್ನು ನಾವು ಹೇಗೆ ನೋಡ್ತೇವೆ ಮತ್ತು ಹೇಗೆ ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಾವು ಭಗವಂತನನ್ನ ನಿಷ್ಕಲ್ಮಶವಾದ ನಿರ್ವಂಚನೆಯ ಭಕ್ತಿಯಿಂದ ಪ್ರೀತಿ ಮಾಡಿದರೆ, ಪೂಜಿಸಿದರೆ
ಗುಡಿಯಲ್ಲಿರುವಂಥ ವರದರಾಜ ಸ್ವಾಮಿ ನಮ್ಮ ಹೃದಯ ಮಂದಿರಕ್ಕೂ ಕೂಡ ಲಗ್ಗೆ ಇಡ್ತಾನೆ. ಆ ರೀತಿಯ ಜೀವನ ಬದುಕು ನಮ್ಮೆಲ್ಲರದ್ದು ಆಗಲಿ ಅಂತೇಳಿ ನಾನು ಆಶಿಸ್ತಾ, ನನಗಂತೂ ಭಾಳ ಸಂತೋಷ. ಇನ್ನೂ ಭಾಳಷ್ಟೊತ್ತು ನಿಮ್ಮ ಜೊತೆ ಇರಬೇಕಾಗಿತ್ತು, ಆದರೆ ಮತ್ತೆ ನಾನು ತುರ್ತಾಗಿ ಬೆಂಗಳೂರಿಗೆ ಮತ್ತೆ ಹೋಗ್ಬೇಕಾದ್ರಿಂದ ಹೆಚ್ಚು ಮಾತುಗಳನ್ನು ನಾನು ಬಳಸಿದೆ. ಈ ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಡಾಕ್ಟರ್ ನಾರಾಯಣ ಸ್ವಾಮಿರವರು ಬಹಳ ಸೌಮ್ಯ ಹೃದಯದ ವ್ಯಕ್ತಿಗಳು. ಇದು ಕಾಂಟ್ರಾಸ್ಟ್ ಹೆಂಗಿದೆ ಅಂತ ಹೇಳಿದ್ರೆ, ಇವರು ಬಹಳ ಮೃದು. ನಮ್ಮ ವೆಂಕಟರೆಡ್ಡಿ ಅವರವರು ನೆಂಟರು, ವಕೀಲರು, ಅವರು ಬಹಳ ಜೋರು. ಇವರಿಬ್ರು ಒಂದಾಗಿದ್ದಾರೆ. ಇವರಿಬ್ರು ಒಂದಾಗಿ ನಮ್ಮನ್ನು ಕರೆಯಕ್ಕೆ ಬಂದಿದ್ರು. ಅವರು ಬಹಳ ಖ್ಯಾತ ವಕೀಲರು, ಇವರು ಬಹಳ ಖ್ಯಾತ ವಕೀಲರು. ಬಹಳ ಮಗುವಿನ ಮನಸ್ಸು ನಮ್ಮ ಡಾಕ್ಟರ್ ನಾರಾಯಣ ಸ್ವಾಮಿರವರು. ಬಹಳ ಮೃದು ಸ್ವಭಾವ. ಅವ್ರು ಮಾತಾಡೋದು ನೋಡಿದ್ರೆ ಇವರು ಕೋರ್ಟಲ್ಲಿ ಹೋಗಿ ಹೆಂಗ್ ವಾದ ಮಾಡುತ್ತಾರೆ ಅಂತ ಹೇಳಿ ಅನಿಸ್ತದೆ. ಜಡ್ಜು ಹಾಗೆ ಕನ್ವಿನ್ಸ್ ಆಗ್ತಾರೇನೋ ಅವರ ಮೃದು ಸ್ವಭಾವವನ್ನು ನೋಡಿ. ಬಹಳ ಸಂತೋಷ. ನಿಮ್ಮೆಲ್ಲರ ಮನಸ್ಸು, ಅವರ ಹೃದಯ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ನಿಮ್ಮ ವರದರಾಜ ಸ್ವಾಮಿ ದೇವಸ್ಥಾನ ಮೂಡಿ ಬಂದಿದೆ. ನಮಗಂತೂ ಬಹಳ ಸಂತೋಷ ಆಯಿತು. ಅದಕ್ಕೆ ಸಹಕರಿಸಿರ್ತಕ್ಕಂಥ, ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ, ದುಡಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮ್ಮ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ತಿಳಿಸ್ತಾ, ಎಲ್ಲಿಯೂ ಕೂಡ ಅನುಸಾರವಾಗಿ ನಡೆಯುವಂಥ ಎಲ್ಲ ಸೇವೆಗಳನ್ನು ಕೂಡ ವರದರಾಜ ಸ್ವಾಮಿ ನಿಮ್ಮ ಮೂಲಕ ನೆರವೇರಿಸಿಕೊಳ್ಳಿ ಹಾಗೆ ಅಂತೇಳಿ, ವರದರಾಜ ಸ್ವಾಮಿ ಈ ಊರಿಗೂ ಈ ಭಾಗಕ್ಕೂ ಸದಾ ಒಳಿತನ್ನು ಕರುಣಿಸಿ